ಗಂಟೆ ಎಷ್ಟು ಬಾರಿ ಬಾರಿಸಬೇಕು, ಎಷ್ಟು ಬಾರಿ ಗಂಟೆಯನ್ನು ಬಾರಿಸಿದರೆ ಏನು ಫಲ? ದೇವರು ಮತ್ತು ದೇವತೆಗಳ ಆಧ್ಯಾತ್ಮಿಕ ಸ್ಥಾನ ಎಂದು ಹೇಳಲಾಗುತ್ತದೆ. ಗಂಟೆಯ ದೇಹವು ಅನಂತ ತತ್ವಗಳನ್ನು ವಿವರಿಸುತ್ತದೆ. ಹಾಗಾದರೆ ಗಂಟೆಯನ್ನು ಏಕೆ ಬಾರಿಸಬೇಕು ಹಾಗೂ ಎಷ್ಟು ಬಾರಿ ಬಾರಿಸಬೇಕು ಎಂಬುದು ಇಲ್ಲಿದೆ. ಗಂಟೆಯಲ್ಲಿ ಘಂಟಾನಾದ ಮಾಡದೆ ಪೂಜೆಯನ್ನು ಮಾಡಿದರೆ ಪೂಜೆ ಪೂರ್ತಿ ಆಗುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗಾಗಿ ಮಾಡಿದ ಪೂಜೆ ಸಾರ್ಥಕ ಆಗಬೇಕು ಎಂದರೆ ಘಂಟಾನಾದವನ್ನು ಮಾಡಲೇಬೇಕು. ಇನ್ನು ದೇವರಿಗೆ ದೀಪ ಹಚ್ಚುವಾಗ, ಧೂಪವನ್ನು ಬೆಳಗುವಾಗ ಗಂಟೆಯ ನಾದವನ್ನು ಮಾಡಬೇಕು. ಮನೆಗಳಲ್ಲಿ ಬಳಸುವಂತಹ ಗಂಟೆ ಎತ್ತರವು 5 ಇಂಚು ಇದ್ದರೆ ಉತ್ತಮವೆಂದು ಹೇಳಲಾಗುತ್ತದೆ. 5 ಇಂಚಿಗಿಂತ ದೊಡ್ಡ ಗಂಟೆಯನ್ನು ಕೂಡ ಬಳಸಬಹುದು. ಅದಕ್ಕಿಂತ ಕಡಿಮೆ ಗಾತ್ರದ ಗಂಟೆಗಳನ್ನು ಬಳಸುವುದು ನಿಷೇಧಿಸಲಾಗಿದೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ನಂದೀಶ್ವರ, ಆಂಜನೇಯ, ಶಂಖ, ಚಕ್ರ ಹಾಗೂ ನಾಗರ ಇರುವಂತಹ ಗಂಟೆಗಳನ್ನು ಬಳಸುತ್ತಾರೆ. ಇವುಗಳನ್ನು ಬಳಸಬಹುದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇನ್ನು ಗಂಟೆ ನಾದವನ್ನು ಮಾಡುವುದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ಹೊಡೆದು ಓಡಿಸಲು ಹಾಗೂ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಇರುವಂತೆ ನೋಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮನೆಯ ಮೂಲೆ ಮೂಲೆಗಳಲ್ಲಿ ನಾದವನ್ನು ಮಾಡಬೇಕು ಎಂದು ಹೇಳಲಾಗುತ್ತದೆ. ನೀವು ಮನೆಗಳಲ್ಲಿ ಬೆಳಗ್ಗೆ ಸಮಯ ಗಂಡು ಮಕ್ಕಳು, ಸಂಜೆ ಸಮಯ ಹೆಣ್ಣು ಮಕ್ಕಳು ದೀಪವನ್ನು ಹಚ್ಚಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ನಿಯಮವನ್ನು ಪಾಲಿಸುವುದರಿಂದ ಮನೆಯಲ್ಲಿ ಧನ ವೃದ್ಧಿ ಆಗುತ್ತದೆ. ಹಾಗೆ ಆ ಸಮಯದಲ್ಲಿ ಘಂಟಾನಾದವನ್ನು ಮಾಡಿಸಬೇಕು. ಇದರಿಂದ ಸಕಾರಾತ್ಮಕವಾದ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗುತ್ತದೆ. ಮನೆಯಲ್ಲಿ ಪೂಜೆ ಮಾಡುವ ವೇಳೆ ಗಂಟೆಯ ಶಬ್ದ ಓಂಕಾರ ನಾದಕ್ಕೆ ಸಮಾನವಾಗಿರುತ್ತದೆ. ಹಾಗಾಗಿ ನೀವು ಓಂಕಾರ ಪಠಣ ಮಾಡಿದಷ್ಟೇ ಫಲವನ್ನು ಈ ಘಂಟೆ ನಾದ ನೀಡುತ್ತದೆ. ಇನ್ನು ಪುರಾಣಗಳ ಪ್ರಕಾರವಾಗಿ ಪೂಜೆ ಮಾಡುವಂಥ ಘಂಟೆ ಶಬ್ದವನ್ನು ಮಾಡುವುದು ದೇವರನ್ನು ಎಚ್ಚರಗೊಳಿಸುವುದಕ್ಕೆ ಮತ್ತು ದೇವರ ಎದುರಿಗೆ ನಿಂತಿರುವ ವ್ಯಕ್ತಿಯನ್ನು ಪೂಜೆಯುತ್ತ ಗಮನ ಹರಿಸಲು ಸಹಾಯವನ್ನು ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಪ್ರತಿದಿನವೂ ಪೂಜೆ ಮಾಡುವಾಗ ತಪ್ಪದೆ ಘಂಟಾನಾದವನ್ನು ಗಂಡು ಮಕ್ಕಳು ಮಾಡಬೇಕು. ಇನ್ನು ಘಂಟೆಯ ಶಬ್ದವಾದ ಮೂಡುವಂತಹ ಕಂಪನದಿಂದ ಆ ಪರಿಸರದಲ್ಲಿ ಇರುವಂತಹ ವೈರಸ್, ಬ್ಯಾಕ್ಟೀರಿಯಾ, ಸೂಕ್ಷ್ಮಾಣುಜೀವಿಗಳು ನಾಶವಾಗುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಘಂಟೆ ಶಬ್ದ ಮಾಡುವ ದೇವಸ್ಥಾನ ವಾತಾವರಣದಲ್ಲಿ ಸಕಾರಾತ್ಮಕವಾದ ವಾತಾವರಣದಿಂದ ಕೂಡಿರುತ್ತದೆ. ದೇವಸ್ಥಾನ ಚಿಕ್ಕದಿರಲಿ ದೊಡ್ಡದಿರಲಿ ತಪ್ಪದೆ ಗಂಟೆಯನ್ನು ಇಟ್ಟಿರಲಾಗುತ್ತದೆ. ಭಕ್ತರು ಬಂದು ಅದನ್ನು ಬಾರಿಸಿ ಮುಂದುವರಿಸುತ್ತಾರೆ. ಕೇವಲ ದರ್ಶನಕ್ಕೆ ಬರುವಾಗ ಮಾತ್ರವಲ್ಲದೆ ಆರತಿ ಮಾಡುವಾಗ ಹಾಗೂ ದೊಡ್ಡ ಪೂಜೆಗಳನ್ನು ಮಾಡುವಾಗ ಜೋರಾಗಿ ಗಂಟೆಗಳನ್ನು ಬಾರಿಸುತ್ತಾರೆ. ಆದರೆ ದೇವಸ್ಥಾನಗಳಲ್ಲಿ ಏಕೆ ಗಂಟೆಗಳನ್ನು ಬಾರಿಸಬೇಕು ಎಂಬುದು ಅನೇಕ ಜನರಿಗೆ ಗೊತ್ತಿಲ್ಲ. ಹಾಗೆಯೇ ಎಷ್ಟು ಬಾರಿ ಬಾರಿಸಬೇಕು ಎಂಬುದು. ಹಾಗಾದರೆ ದೇವಸ್ಥಾನದಲ್ಲಿ ಏಕೆ ಗಂಟೆ ಬಾರಿಸಬೇಕು ಹಾಗೂ ಎಷ್ಟು ಬಾರಿ ಬಾರಿಸಬೇಕು ಎಂಬುದು ಇಲ್ಲಿದೆ. ಗಂಟೆಯನ್ನು ಏಕೆ ಬಾರಿಸಬೇಕು? ಗಂಟೆಯನ್ನು ದೇವರು ಮತ್ತು ದೇವತೆಗಳ ಆಧ್ಯಾತ್ಮಿಕ ಸ್ಥಾನ ಎಂದು ಹೇಳಲಾಗುತ್ತದೆ. ಗಂಟೆಯ ದೇಹವು ಅನಂತ ತತ್ವವನ್ನು ವಿವರಿಸುತ್ತದೆ. ಮುಖ್ಯವಾಗಿ ಗಂಟೆಯ ನಾಲಿಗೆಯು ಸರಸ್ವತಿ ದೇವಿಯನ್ನು ಪ್ರತಿನಿಧಿಸುತ್ತದೆ. ಗಂಟೆಯ ಹಿಡಿಕೆಯ ಗರುಡ, ನಂದಿ ಅಥವಾ ಚಕ್ರ ಪ್ರತಿನಿಧಿಸುತ್ತದೆ ಮತ್ತು ಪ್ರಾಣಶಕ್ತಿ ಎಂದು ಕರೆಯಲ್ಪಡುವ ಅತ್ಯಗತ್ಯ ಜೀವಶಕ್ತಿ ಎಂದು ಪರಿಗಣಿಸಲಾಗಿದೆ. ಗಂಟೆಯ ಕಂಪನವು ಚಕ್ರಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ದೇಹದಲ್ಲಿನ ಶಕ್ತಿಯ ಹರಿವನ್ನು ಸಮತೋಲನಗೊಳಿಸುತ್ತದೆ. ಗಂಟೆಯನ್ನು ಪಂಚಧಾತು ಅಂದರೆ 5 ಲೋಹ ಅಂದರೆ ತಾಮ್ರ, ಬೆಳ್ಳಿ, ಚಿನ್ನ, ಸತು ಮತ್ತು ಕಬ್ಬಿಣದ ಮಿಶ್ರಲೋಹದಿಂದ ತಯಾರಿಸಲಾಗುತ್ತದೆ. ಈ 5 ಲೋಹಗಳು ಪಂಚಮಹಾಭೂತವನ್ನು ಪ್ರತಿನಿಧಿಸುತ್ತದೆ. ಗಂಟೆ ಶಬ್ದವು ಆ ಪ್ರದೇಶದಲ್ಲಿನ ದುಷ್ಟಶಕ್ತಿಗಳು ಮತ್ತು ನಕಾರಾತ್ಮಕ ಕಿರಣಗಳನ್ನು ನಮ್ಮಿಂದ ದೂರ ಇಡುತ್ತವೆ. ಅಷ್ಟೇ ಅಲ್ಲದೆ ದೇವರ ಮುಂದೆ ಯಾವುದೇ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಗಂಟೆ ಬಾರಿಸಿದರೆ ಆ ದೇವರನ್ನು ತಲುಪುತ್ತದೆ ಎನ್ನುವ ನಂಬಿಕೆ ಇದೆ. ಅದಲ್ಲದೆ ದೇವಸ್ಥಾನಗಳಲ್ಲಿ ಗಂಟೆ ಬಾರಿಸುವುದು ಅದೃಷ್ಟದ ಸಂಕೇತ ಎಂದು ಹೇಳಲಾಗುತ್ತದೆ. ರಾಪಿಳ್ಳಿ ವಾಮನ ಶರ್ಮ ಶಿವ ದೇವಾಲಯದ ಪ್ರಧಾನ ಅರ್ಚಕರು ಗಂಟೆಯನ್ನು ಬಾರಿಸುವುದರ ವಿಚಾರವಾಗಿ ಅನೇಕ ಮಾಹಿತಿಗಳನ್ನು ನೀಡಿದ್ದಾರೆ. ನಂಬಿಕೆಗಳ ಪ್ರಕಾರ ನಾವು ದೇವಸ್ಥಾನದಲ್ಲಿ ನಿಂತು ಗಂಟೆಯನ್ನು 3 ರಿಂದ 5 ಗಂಟೆಗಳ ಕಾಲ ಬಾರಿಸಿದರೆ ಅನೇಕ ಪ್ರಯೋಜನಗಳು ಸಿಗುತ್ತದೆ. ಇದು ನಮ್ಮ ನರಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ. ಇದರ ಜೊತೆಗೆ ಗಂಟೆ ಬಾರಿಸುವುದು ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಮೆದುಳಿನ ಬಲ ಮತ್ತು ಎಡ ಹಾಲೆಗಳ ನಡುವೆ ಸಾಮರಸ್ಯ ಸೃಷ್ಟಿಸುತ್ತದೆ. ಹಾಗಾಗಿ ಅವುಗಳ ನಡುವೆ ಏಕತೆಯನ್ನು ಸೃಷ್ಟಿಸುತ್ತದೆ. ಗಂಟೆಯನ್ನು ಬಾರಿಸದೆ ಯಾರು ಪೂಜೆಯನ್ನು ಮಾಡುತ್ತಾರೋ ಅಂತಹ ಮನೆಯಲ್ಲಿ ಕಿವುಡು ಮಕ್ಕಳು, ಕುರುಡ ಮಕ್ಕಳು ಹುಟ್ಟುವಂಥ ಸಾಧ್ಯತೆಗಳು ಇರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದೇ ರೀತಿ ಘಂಟಾನಾದ ಇಲ್ಲದೆ ಗಂಟೆಯನ್ನು ಬಾರಿಸದೆ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅದು ಸಾರ್ಥಕವಾಗುವುದಿಲ್ಲ. ಹಾಗಾಗಿ ಘಂಟಾನಾದವನ್ನು ಮಾಡಲೇಬೇಕು ಎಂದು ಹೇಳುತ್ತಾರೆ. ಹಾಗೆ ಘಂಟಾನಾದ ಮಾಡಿದರೆ ಮನೆಯಿಂದ ನಕಾರಾತ್ಮಕ ಶಕ್ತಿ ಹೊರಗೆ ಹೋಗುತ್ತದೆ. ಎಷ್ಟು ಬಾರಿ ಗಂಟೆ ಬಾರಿಸಬೇಕು? ಗಂಟೆಯನ್ನು 1 ಬಾರಿ ಹೊಡೆಯುವುದು ಮೋಕ್ಷವನ್ನು ಸೂಚಿಸುತ್ತದೆ. ಸ್ವಯಂ ಸಾಕ್ಷಾತ್ಕಾರ ಪಡೆಯಲು ಏಕೈಕ ಪ್ರಾರ್ಥನೆಯ ಮಾರ್ಗ ಎಂದು ಎನ್ನಬಹುದು. 2 ಬಾರಿ ಬಾರಿಸಿದರೆ ಸಂತೋಷ ಸಿಗುತ್ತದೆ ಹಾಗೂ ಈಡೇರಿಸಿದ ಆಸೆಗಳಿಗೆ ಧನ್ಯವಾದ ಹೇಳಿದಂತೆ ಸಹ ಆಗುತ್ತದೆ. 3 ಬಾರಿ ಹೊಡೆಯುವುದು ಭೌತಿಕ ಬಯಕೆಗಳ ಸಾಧನೆಗಾಗಿ. ವಿವಿಧ ಆಸೆಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸುವಾಗ 3 ಬಾರಿ ಗಂಟೆಯನ್ನು ಹೊಡೆಯಬೇಕು. ಪೂಜೆಯ ಸಮಯದಲ್ಲಿ ದೀಪವನ್ನು ಹಚ್ಚಿದಾಗ ಗಂಟೆಯನ್ನು 1 ಬಾರಿ ಬಾರಿಸಬೇಕು. ಧೂಪವನ್ನು ಹಚ್ಚಲೇಬೇಕಾದರೆ ದೀಪವನ್ನು ಬೆಳಗಿಸುವಾಗ ಮತ್ತು ಅನ್ನವನ್ನು ಅರ್ಪಿಸುವಾಗ ಗಂಟೆಯನ್ನು 2 ಬಾರಿ ಬಾರಿಸಬೇಕು. ಗಂಟೆ ಬಾರಿಸುವ ನಿಯಮಗಳು:
ಒಂದು, ದೇವಸ್ಥಾನ ದರ್ಶನ ಮುಗಿಸಿ ಹೊರ ಹೋಗುವಾಗ ಮರೆತು ಘಂಟೆಯನ್ನು ಬಾರಿಸಬಾರದು. 2, ದೇವಸ್ಥಾನವನ್ನು ಪ್ರವೇಶಿಸುವ ಸಮಯದಲ್ಲಿ ಮತ್ತು ಆರತಿಯ ಸಮಯದಲ್ಲಿ ಘಂಟೆಯನ್ನು ಬಾರಿಸಬೇಕು. 3, ಗಂಟೆಯನ್ನು ಜೋರಾಗಿ ಬಾರಿಸಬೇಡಿ. ಗಂಟೆಯನ್ನು 2 ಅಥವಾ 3 ಬಾರಿ ಮಾತ್ರ ಬಾರಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.